ವರಿಷ್ಠರ ಸೂಚನೆಯಂತೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಕೆಶಿ ನಿವಾಸಕ್ಕೆ ಮತ್ತೊಂದು ಕಡೆ ಬೆಂಬಲಿಗರು ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಹೂಗುಚ್ಛದ ಸಮೇತ ಶುಭವನ್ನ ಕೋರೋದಕ್ಕೆ ಬೆಂಬಲಿಗರ ಆಗಮನವಾಗ್ತಾ ಇದೆ. ಡಿಕೆ ನಿವಾಸಕ್ಕೆ ಬೆಂಬಲಿಗರು ಕಾರ್ಯಕರ್ತರು ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ತುಂಬ ಸಂಯಮದಿಂದ ತುಂಬ ತಾಳ್ಮೆಯಿಂದ ಡಿಕೆ ಶಿವಕುಮಾರ್ ವರ್ತಿಸಿದ್ದಾರೆ. ಎಲ್ಲಿಯೂ ಕೂಡ ಆತುರದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ, ಸಂಭ್ರಮಾಚರಣೆಗಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಡಿಕೆ ಬ್ರದರ್ಸ್. ಇದರ ನಡುವೆ ಇವತ್ತು ಬೆಳಗಾಗ್ತಾ ಇದ್ದ ಹಾಗೆ ಅವರ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಈಗ ನಿವಾಸದತ್ತ ಬರ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ, ತುಂಬ ಸಂಯಮದಿಂದ ನಡೆದುಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲೂ ಕೂಡ ಆತುರಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಇವತ್ತು ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಕೂಡ ನಿವಾಸಕ್ಕೆ ಬರ್ತಾ ಇದ್ದಾರೆ. ಹೂಗುಚ್ಛವನ್ನು ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಗಿದೆ ಸಿಚುಯೇಷನ್ ಡಿ ಕೆ ಶಿವಕುಮಾರ್ ನಿವಾಸದ ಎದುರು? ಪ್ರೇಮ್, ಬೆಳಗ್ಗಿಂದು ಕೂಡ ಡಿ ಕೆ ಶಿ ಅವರ ನಿವಾಸದ ಮುಂಭಾಗದಲ್ಲಿ ಈಗ ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲೂ ಕೂಡ ಬರುವಂತವರ ಸಂಖ್ಯೆ ಹೆಚ್ಚಾದರೆ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದಿಷ್ಟು ಭದ್ರತೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ದೈನಂದಿನವಾಗಿ ಹೇಗೆ ಪೊಲೀಸರ ಸಂಖ್ಯೆ ಇರ್ತಿತ್ತು ಅದಕ್ಕಿಂತಲೂ ಕೂಡ ಹೆಚ್ಚಾಗಿದೆ. ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಎಲ್ಲೂ ಕೂಡ ವೆಹಿಕಲ್ಸ್ಗಳನ್ನು ನಿಲ್ಲಿಸದೇ ಇರುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಅಂದರೆ ನೋಡಿ, ಇಲ್ಲಿಂದ ಒಂದು 100 ಮೀಟರ್ನ ಅಂತರದಲ್ಲಿ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಅಲ್ಲಿ ರಸ್ತೆಯನ್ನು ಕ್ಲೋಸ್ ಮಾಡಲಾಗಿದೆ. ಅಂದರೆ ಬೇರೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸಹಜವಾಗಿ ಬ್ಯಾರಿಕೇಡ್ಗಳನ್ನು ಆಗ್ತಾ ಇರಲಿಲ್ಲ. ರೋಡಲ್ಲಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಇರ್ತಾ ಇತ್ತು. ಆದರೆ ಈಗ ಕಂಪ್ಲೀಟ್ ರೋಡನ್ನು ಬಂದ್ ಮಾಡಲಾಗಿದೆ. ಮತ್ತು ಹೆಚ್ಚುವರಿ ಬ್ಯಾರಿಕೇಡ್ಗಳನ್ನು ಹಾಕಿ ಈಗ ಒಂದಿಷ್ಟು ಭದ್ರತೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಕೂಡ ಈಗ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ಕೂಡ ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ಯಾವುದೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದರೆ ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಆಯಾ ಪಾಯಿಂಟ್ಗಳಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಅದರ ಜೊತೆಗೆ ಎರಡೂ ಬದಿಯಲ್ಲಿ ಕೂಡ ರೋಡನ್ನು ಬಂದ್ ಮಾಡಲಾಗಿದೆ. ಮತ್ತು ಹೂಗುಚ್ಛಗಳನ್ನು ಹಿಡ್ಕೊಂಡು ಅವರ ಕಾರ್ಯಕರ್ತರು ಅವ್ರಿಗೆ ವಿಶ್ ಮಾಡಲಿಕ್ಕೆ ಅಥವಾ ಅವ್ರಿಗೆ ಶುಭ ಹಾರೈಕೆ ಮಾಡುವಂಥದ್ದು, ಆ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಮತ್ತು 9 ಗಂಟೆಯ ನಂತರ CM ಅವರ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ DCM ಅವರು ಕೂಡ ಹೋಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ಆ ವೇಳೆಗಾಗಲೇ ಅವರನ್ನು ವಿಶ್ ಮಾಡಬೇಕು ಅಂತೇಳಿ ಸುಮಾರು ಜನ ಕೂಡ ಬರ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರಿ? ಸರ್, ನಾನು ಕನಕಪುರ ದೊಡ್ಡಹಳ್ಳಿ. ಸೊ ನಮ್ಮ ಸಾಹೇಬ್ರು ಊರೇನೆ ನಾನು. ಸೊ ನಮಗೆಲ್ಲ ಇವತ್ತಿನ ದಿನ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ವಿ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಏನಾಗಿದ್ದಾರೆ ಆ ಪಟ್ಟಕ್ಕೆ ತಕ್ಕಂಥ ಕೆಲಸಗಳನ್ನ, ಜನಪರ ಕೆಲಸಗಳನ್ನ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಎಲ್ಲರನ್ನೂ ಜೊತೆಗೂಡಿ ಎಲ್ಲರನ್ನೂ ತಗೊಂಡೋಗ್ತಾರೆ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಇದೊಂದು ದಿನಕ್ಕೋಸ್ಕರ ನಾವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ವಿ. ಆ ಕನಸು ನನಸಾಗಿದೆ ಇವತ್ತು. ನಮಗೆ ಭಾವುಕರಾಗ್ತಾ ಇದ್ದೀರಿ. ಸರ್, ಎಲ್ಲಿಂದ ಬಂದಿದ್ರಿ? ಏನು ಹೇಳ್ತೀರಿ ಈ ಒಂದು ಗಳಿಗೆ? ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ಅಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಅಲ್ಲಿನ ಶಾಸಕ ಸ್ಥಾನಕ್ಕೂ ಸಹ ನಾವು ಕೆಲಸ ಮಾಡೋಂಥದ್ದು ಆಗಿತ್ತು ಲಾಸ್ಟ್ ಟೈಮು. ಭಾಳ ಸಂತೋಷ ಆಗ್ತಾಯಿದೆ. ಇವತ್ತಿನ ದಿನ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಮುಂದಿನ ಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಪಕ್ಷ ಆಶೀರ್ವಾದ ಮಾಡ್ತಾ ಇರೋಂಥದ್ದು. ಇದು ಸುದೀರ್ಘವಾದಂಥ ಒಂದು 30-40 ವರ್ಷದ ಪ್ರಯಾಣ ಅವರಿಗೆ ಈ ಒಂದು ಅಧಿಕಾರ ತಂದು ಕೊಡ್ತಾ ಇರೋಂಥದ್ದು ಶುಭವಾಗಲಿ ಅಂತ ಶುಭ ಕೋರ್ತೀವಿ. ಓಕೆ, ಸಹಜವಾಗಿ ಅವರ ಬೆಂಬಲಿಗರು ಮತ್ತು ಆಪ್ತರು ಮತ್ತು ಆಪ್ತ ವಲಯಕ್ಕೆ ಮತ್ತು ಕಾರ್ಯಕರ್ತರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿಯನ್ನು ಉಂಟು ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಶುಭ ಹಾರೈಕೆಯನ್ನು ಮಾಡೋದಕ್ಕೆ ಈಗ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಸಹಜವಾಗಿ ಮತ್ತೆ ಈ ಭಾಗದಲ್ಲಿ ಕೂಡ ತೋರಿಸ್ತಾನೆ. ಈ ಭಾಗದಲ್ಲಿ ಕೂಡ ಈಗಾಗಲೇ ಹೆಚ್ಚುವರಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ರೋಡನ್ನು ಕ್ಲೋಸ್ ಮಾಡಿದ್ರು, ಮತ್ತು ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಸೊ ಯಾವ್ಯಾವ ಪಾಯಿಂಟ್ಗಳಲ್ಲಿ ಹೇಗಿರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಒಂದಿಷ್ಟು ಬೆಂಬಲಿಗರು ಸೇರಿದರೆ ಹೇಗೆ ನಿಯಂತ್ರಣವನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ. ಸೊ ಆ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಇನ್ನೇನು ಎಲ್ಲ ರೀತಿಯ ಬಂದೋಬಸ್ತುಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.